ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಇದೀಗ 14 ನಿವೇಶನಗಳನ್ನ ವಾಪಸ್ ಮೂಡಾಗೆ ಹಿಂತಿರುಗಿಸುವ ಮೂಲಕವಾಗಿ ಈ ಪ್ರಕರಣದ ತನಿಖೆಯ ಮಧ್ಯದಲ್ಲಿಯೇ ಈ ರೀತಿಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಕೆಆರ್ ಕ್ಷೇತ್ರದ ಶಾಸಕರು ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ದಂತಹ ಶಾಸಕ ಶ್ರೀವತ್ಸ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈಗ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಈ 14 ನಿವೇಶನಗಳನ್ನ ವಾಪಸ್ ಕೊಟ್ಟಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನ್ ಸರ್ ಇದು? ಅಲ್ಲ, ತಡವಾಗಿ ಜ್ಞಾನೋದಯ ಆಗಿದೆ, ಆದರೆ ಕಾಲ ಮಿಂಚೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಈಗ ಕೋರ್ಟಲ್ಲಿ ಪ್ರಕರಣ ಇರುವ ಕಾರಣಕ್ಕೆ ನನಗೆ ಬೇಕಾದಾಗ ಸೈಟ್ ಕೊಡಿ, ನನಗೆ ಬೇಡದೇ ಇದ್ದಾಗ ನೀವು ವಾಪಸ್ ತಗೊಳ್ಳಿ ಅನ್ನೋಕ್ಕೆ ಇದೇನು ಬ್ಯಾಂಕಿನ ಸೇಫ್ ಡೆಪಾಸಿಟ್ ಲಾಕರ್ ಅಲ್ಲ. ಆ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥದ್ದು ಏನೀಗ ನನ್ನ ಲೆಟರ್ ಬರೆದಿರಿ, ಹೆಂಗೆ ನೀವು ಕಮಿಷನರ್ ನಿರ್ಣಯ ತಗೊಂಡ್ಬಿಡ್ತಾರೆ, ಮೇ ಬಿ ವಾಪಸ್ ತಗೋಬಹುದು ಅನ್ನುವಂಥದ್ದನ್ನು ಇದ್ರೂ ಕೋರ್ಟಲ್ಲಿದೆ ಪ್ರಕರಣ. ಕೋರ್ಟ್ ಇದ್ರ ಮೇಲೆ 196 ಪುಟಗಳ ಜಡ್ಜ್ಮೆಂಟ್ ಕೊಟ್ಟಿದೆ. ಕೇಸಿನ ಫೈಂಡಿಂಗ್ಸ್ ಅವತ್ತು ಕೊಟ್ಟಿದ್ದು ಇದೇ 464 ಸರ್ವೆ ನಂಬರ್ 3.16 ಎಕರೆ ಮೇಲೆ ಕೊಟ್ಟಿರೋದು. ಹಂಗಾರೆ ಕೇಸ್ ಯಾವ ಹಂತಕ್ಕೆ ಹೋಗುತ್ತೆ ವಾಪಸ್ ಕೊಟ್ಬಿಟ್ರೆ? ನನಗನ್ಸುತ್ತೆ ನೀವು ಕೊಡುವ ನಾಟಕ ಮಾಡಿದಿರಿ. ಇದನ್ನು 3 ತಿಂಗಳಿಂದನೇ ಮಾಡಿದ್ರೆ ಕರ್ನಾಟಕದ ಗೌರವ ಉಳಿತಿತ್ತು, ಕರ್ನಾಟಕದ ಮಾನ ಹೋಯ್ತು, ಕೇಂದ್ರದಲ್ಲಿ ಕಾಂಗ್ರೆಸ್ಸಿಗರ ಮಾನ ಹೋಯ್ತು. ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಏನು ಉತ್ತರ ಹೇಳ್ತೀರಾ? ಅವತ್ತಿಂದ ಹೇಳ್ಕೊಂಬಂದ್ರಲ್ಲ, ತಪ್ಪೇ ಮಾಡಿಲ್ಲ, ನನ್ನ ಹೆಂಡತಿ ಮುಖ ನೋಡಿದ್ದೀರಾ, ನಮ್ಮ ಮನೆಯವರು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಈಗೇನು ಉತ್ತರ ಹೇಳ್ತೀರಾ? ಹಂಗಾರೆ 14 ಸೈಟ್ ವಾಪಸ್ ಕೊಟ್ಟಿದ್ದೀರಾ, ಹಿನ್ನೆಲೆ ಏನು? ನೀವು ತಪ್ಪು ಮಾಡಿದ್ದೀರಾ, ತಪ್ಪು ಮಾಡುವುದನ್ನ ಏನಾರು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ವಾಪಸ್ ಕೊಟ್ಟಿರೋ ನಿರ್ಧಾರ ಅಂತ ಅನ್ಸುತ್ತೆ. ಈಗ 14 ನಿವೇಶನಗಳನ್ನ ವಾಪಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪತಿಯವ್ರ ಜೊತೆಗಾಗ್ಲಿ ಮಗನ ಜೊತೆಗಾಗ್ಲಿ ನಾನು ಇದ್ ಮಾಡಿಲ್ಲ. 40 ವರ್ಷಗಳ ರಾಜಕೀಯದಲ್ಲಿ ಕಳಂಕವನ್ನ ತರಬಾರದು, ಆ ತರ ಪವಿತ್ರತೆಯಿಂದ ಇರಬೇಕು ನಮ್ಮ ಯಜಮಾನರು ಅನ್ನೋ ಕಾರಣಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳ್ತಾರೆ. ಈಗ ಹೆಣ್ಣು ಮಗಳನ್ನ ಬೀದಿಗೆ ತಂದು ಮರ್ಯಾದೆನ ಹರಾಜು ಹಾಕಬೇಡಿ ಅಂತಾನೂ ಕೂಡ ಅಲ್ಲಿ ಮನವಿ ಮಾಡಿದ್ದಾರೆ. ಪ್ರಕರಣ ಈಗ ನಿವೇಶನ ವಾಪಸ್ ಪಡೆದಂತ ಸಂದರ್ಭದಲ್ಲಿ ಪ್ರಕರಣದ ತನಿಖೆ ಯಾವ ರೀತಿ ಇರುತ್ತೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿವೇಶನವನ್ನ ವಾಪಸ್ ಕೊಟ್ಟಿರತಕ್ಕಂಥ ನಿರ್ಧಾರದ ಹಿಂದೆ ತನಿಖೆಯಿಂದ ತಪ್ಪಿಸಿಕೊಳ್ಳುವ ನಿರ್ಧಾರದ ಹೇಗೆ ಅಂತ? ತನಿಖೆಯ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋದು ಇರಬಹುದು, ಆದರೆ ನಾವು 3 ತಿಂಗಳಿಂದನೇ ಹೇಳಿದ್ವಲ್ಲ, ನಿಮ್ಮ ಯಜಮಾನರದ್ದು ಸಿದ್ದರಾಮಯ್ಯ ಸಾಹೇಬ್ರದ್ದು ಈ ಥರ ಆಗಿದೆ ರೀ, 2 ಸೈಟ್ ತಗೋಬೇಕಾಗಿತ್ತು, 14 ತಗೊಂಡ್ರು ಸರಿ ಇಲ್ಲ ಅಂತ ಹೇಳಿದ್ವಲ್ಲ. ಅವತ್ತು ಅನ್ನಿಸ್ಲಿಲ್ವ ನಿಮಗೆ ಮನೆಯವ್ರದ್ದು ಮರ್ಯಾದೆ ಹೋಗ್ತಿದೆ ಅಂತ? ನಿಮ್ಮ ಮಗ ಅವ್ರದ್ದು ಮನೆಯವ್ರದ್ದು ಅನುಮತಿ ತಗೊಂಡಿಲ್ಲ ಅಂತ ಹೇಳೋದಲ್ಲ, ಅವತ್ತು 14 ಸೈಟ್ಗೂ ಹಂಗೆ ಮಾಡಿದ್ರ? ಹೇಳಬೇಕಾಗಿದ್ದು ನಿಮ್ಮ ಧರ್ಮ ಅಲ್ವಾ? ಮನೇಲಿ ಒಂದು ಕುಟುಂಬ ಅಂದಮೇಲೆ ಅದೂ ಮುಖ್ಯಮಂತ್ರಿಗಳು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಅವ್ರಿಗೆ ನೀವು ಹೇಳಬೇಕಾಗಿದ್ದು ನಿಮ್ಮ ಧರ್ಮ ಅಲ್ವಾ? ನಮ್ಗೆ ಇವತ್ತು ಮನೆಯವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋದರೆ ಸರತಿ ಸಾಲಲ್ಲಿ ಹೋಗ್ತಾರೆ ಅನ್ನೋದು ನಮಗೂ ಭಾಳ ಗೌರವ ಇದೆ. ಆದರೆ ಎಲ್ಲಿ ಯಾವತ್ತು ಮಾಡಬೇಕಾಗಿತ್ತು ಇದನ್ನ? ಮೊದಲನೇ ದಿವಸ ಪಾರ್ವತಿ ಅನ್ನೋ ಹೆಸರು ಬರ್ತಿದ್ದಂಗೆನೆ ನನ್ನ ಹೆಸರು ಬರ್ತಾ ಇದ್ದಪ್ಪ, ಬೇಡ ಇದೆಲ್ಲ ನಮ್ಮ ಮನೆಯವರ ಕಳಂಕ ಆಗುತ್ತೆ ಅಂತ ಮೊದಲನೇ ದಿವಸ ಮಾಡಬೇಕಾಗಿದ್ದನ್ನ ಇಡಿ ಎಂಟ್ರ್ ಆದ್ಮೇಲೆ, ನೆನ್ನೆ ಕೇಸ್ ದಾಖಲಾದ್ಮೇಲೆ, ಏಟು ವಾದ ವಿವಾದ ನಡೆದ್ಮೇಲೆ ಕಪಿಲ್ ಸಿಬಲ್ ಯಾಕೆ ಕರೆಸಿದ್ರಿ? ಯಾಕೆ ಅಭಿಷೇಕ್ ಮನು ಸಿಂಗ್ವನ್ ಕರೆಸಿದ್ರಿ? ರವಿ ವರ್ಮ ಕುಮಾರ್ ಯಾಕನ್ನ ನೀವು ಅವ್ರನ್ನ ವಾದ ಮಾಡಕ್ ಬಿಟ್ರೆ? ನಿಮ್ಮ ಕೇಸಲ್ಲಿ ತಿರುಳಿಲ್ಲ ಅನ್ನೋ ಕಾರಣಕ್ಕೆ ಯಾರು ಬಂದರೂ ನಿಮಗೆ ಜಯ ಕೊಡ್ಸಕ್ ಆಗ್ತಿರ್ಲಿಲ್ಲ. ಇವತ್ತು ಯಾಕೆ 3 ದಿವಸ ಆದರೂ ನೀವು ಇನ್ನು ಕೋರ್ಟ್ ವಿರುದ್ಧ ಹೋಗಕ್ಕಾಗಿಲ್ಲ, ಜಡ್ಜ್ಮೆಂಟ್ ವಿರುದ್ಧ? ನಿಮಗೆ ಗೊತ್ತಿದೆ, ಎಲ್ಲ ನಿಮ್ಮ ಸುತ್ತಮುತ್ತಲಿನ ಹಿತಶತ್ರುಗಳೇ ನಿಮ್ಮ ಕಾಲ್ ಮೇಲೆ ಕಲ್ಲೆತ್ತಾಗ್ತಾ ಇದ್ದಾರೆ. ಇದನ್ನು ನಾವು ಡೇ 1 ಹೇಳಿದೀವಿ, ಈಗಲೂ ಅದನ್ನೇ ಹೇಳ್ತೀವಿ. ಸೈಟ್ ವಾಪಸ್ ಕೊಟ್ಟರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು. ಯಾವ ಕಾರಣ ಹೆಂಗೆ ವಾಪಸ್ ತಗೊಳಕ್ಕಾಗುತ್ತೆ? ಕಮಿಷನರ್ಗೆ ಯಾವ ಆಧಾರದ ಮೇಲೆ ತಗೋತಾರೆ? ಕೋರ್ಟ್ ವರ್ಡಿಕ್ಟ್ ನಡೆದಿರೋದೇ ಇದ್ರ ಮೇಲಲ್ಲ, ಹೇಗಾಗತ್ತೆ? ಸಾಧ್ಯನೇ ಇಲ್ಲ. ಆದರೆ ತಡವಾಗಿ ಜ್ಞಾನೋದಯ ಆಗಿದೆ, ಆದರೆ ಈಗ ಉಪಯೋಗ ಇಲ್ಲ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡಿಸಿಷನ್ ತಗೋಬೇಕು ಅಂತೇಳಿ, ಯಾಕಂದ್ರೆ ಬಿಜೆಪಿಯವರೆಲ್ಲರೂ ಕೂಡ ರಾಜೀನಾಮೆಗೆ ಒತ್ತಾಯಿಸ್ತಿದ್ರಿ, ಜೊತೆಗೆ ನಾನು ತಪ್ಪೇ ಮಾಡಿಲ್ಲ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ವಾದಿಸ್ತಾ ಬಂದಿದ್ರು. ಅಲ್ಲ, ಈಗ ಅವ್ರ ರಾಜೀನಾಮೆ ಒಂದೇ ದಾರಿ, ಇನ್ನೇನೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಎಲ್ಲ ಹಂತಗಳಲ್ಲೂ ಸರ್ಕಾರ ಸಿದ್ದರಾಮಯ್ಯನವರು ತಪ್ಪು ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಸಿದ್ದರಾಮಯ್ಯನವರು ಗೊತ್ತಿತ್ತ ಅಲ್ವ, ಇದನ್ನು ಡೇ 1 ಹೇಳಿದೀವಿ.
ಅವರ ಆಪ್ತ ಸಹಾಯಕರು, ಸುತ್ತಮುತ್ತಲಿರೋರು, ಹಿತಚಿಂತಕರು ಅಂತ ಹೇಳಿಸ್ಕೊಳ್ಳೋರು ಹಿತಶತ್ರುಗಳಾಗಿ ಅವರಿಗೆ ಕಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ವಿ. ಈಗಲೂ ಅದನ್ನೇ ಪುನರುಚ್ಚಾರ ಮಾಡ್ತೀವಿ. ಈಗ ಸಮಯ ದಾಟೋಗಿದೆ, ಮೀರೋಗಿದೆ. ಈಗ ನೀವೇನು ಮಾಡಿದ್ರೂ ಬಚಾಯಿಸ್ಕೊಳಕ್ಕಾಗಲ್ಲ. ಅಪ್ಪಿ ತಪ್ಪಿ ಅವತ್ತು ಮಾಡಿದ್ದಿದ್ರೆ ಯಾರೆಲ್ಲ ಮೂಢ ಹಗರಣದಲ್ಲಿ ಒಳಗಡೆ ಇದ್ದರೆ ಎಲ್ಲರೂ ತನಿಖೆ ಮಾಡಬಹುದಾಗಿತ್ತು. ಆ ಅವಕಾಶದಿಂದ ವಂಚಿತರಾಗಿದ್ದೀರಾ. ನನಗನ್ಸುತ್ತೆ ಸದ್ಯದಲ್ಲೇ ರಾಜೀನಾಮೆ ಕೊಡಬೇಕಾಗತ್ತೆ. ದಸರೆಯ ಒಳಗೆ ಕೊಡಬೇಕಾದಂಥ ಪ್ರಸಂಗ ಬಂದರೂ ಅಚ್ಚರಿ ಇಲ್ಲ. ಆ ರೀತಿಯ ಘಟನೆಗಳು ಮುಂದಿನ 48 ಗಂಟೆ ಕಾಲದಲ್ಲಿ ನಡೆಯುತ್ತೆ. ಯಾಕಂದರೆ ನೆನ್ನೆ ಬೆಳಗ್ಗೆ ಇದ್ದ ಸಿಚುವೇಶನ್ನು ನೆನ್ನೆ ಸಂಜೆ ಇಲ್ಲ. ಆ ಹಿನ್ನೆಲೆ ಹೇಳ್ತಾ ಇದ್ದೀನಿ, ಮುಂದಿನ 48 ಗಂಟೆ ಕಾಲ ಕ್ರೂಷಿಯಲ್ ಇದೆ. ನನಗನ್ಸುತ್ತೆ ದಸರೆಯ ಒಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಬರುತ್ತೆ. ಈಗ ನೀವು ಹೋರಾಟ ಮಾಡಿದ್ರಿ ಈಗ ಹಲವು ದಿನಗಳಿಂದ. ಮುಡ ಪ್ರಕರಣದಲ್ಲಿ ಈ ವಿಚಾರವನ್ನ ಮೊದಲ ಪ್ರಕರಣವನ್ನ ಕೈಗೆತ್ಕೊಂಡಿದ್ದೆ ನೀವು ಅಂತೇಳಿ ಗೊತ್ತಾಗಿದೆ. ಈಗ ನಿಮಗೆ ಜಯ ಸಿಕ್ಕದಂಗೆ ಆಗಿದ್ಯಾ ಹೇಗೆ ಅಂತ? ಖಂಡಿತ ಒಂದು ದಾಖಲೆಗಳಿಗೆ ಜಯ ಸಿಕ್ಕಿದೆ. ನಾವು ಎತ್ತಿದ್ವಿ. ಯಾವ ಒತ್ತಡ ಆಮಿಷಕ್ಕೂ ಏನೇನೆಲ್ಲ ಹೇಳ್ತಾ ಇದ್ರು. ಏನು ಆ ಥರದ್ದು ನನ್ನ ಮೇಲೆ ಆ ಥರದ್ದು ಯಾವುದೂ ಬಂದಿರಲಿಲ್ಲ. ದಾಖಲೆಗಳು ಮಾತಾಡ್ತಾ ಇತ್ತು. ಆ ದಾಖಲೆಗಳನ್ನ ಇಟ್ಕೊಂಡು ನಾವು ಜನಗಳ ಮುಂದೆ ಹೋದ್ವಿ. ಕೇಂದ್ರದ ರಾಜ್ಯದ ನಾಯಕರುಗಳೆಲ್ಲರೂ ಮಾಡಿದ್ರು. ಎಲ್ಲದಕ್ಕಿಂತ ನಾನು ಮೊದಲು ಹೇಳಬೇಕಾಗಿರೋದು ಮಾಧ್ಯಮದಕ್ಕೆ, ಅದರಲ್ಲೂ ನಿಮ್ಮ ಚಾನಲ್ಲು ಸೇರಿದಂಗೆ ಎಲ್ಲ ಮಾಧ್ಯಮದವರು ಈ ಬಾರಿ ನನ್ನ ವಿಚಾರವನ್ನು ಜನಕ್ಕೆ ತಲುಪಿಸೋದ್ರಲ್ಲಿ ತಾವೆಲ್ಲರೂ ಏನು ಇದನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿದ್ರೆ. ಹಾಗಾಗಿ ಹ್ಯಾಟ್ಸ್ ಆಫ್ ಟು ಆಲ್ ಚಾನಲ್ಸ್. ನಾನು ಹೇಳೋದು ಎಸ್ಪೆಷಲಿ ನಿಮ್ಮ ಚಾನಲ್ಗೂ ಸೇರಿ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತು ಹಗರಣವಾಗಿ ಬಂಗಿ ಇವತ್ತು ಈ ಹಂತಕ್ಕೆ ಬಂದಿದೆ ಸರ್. ಇದು ಶ್ರೀವತ್ಸ ಅವರ ಮಾತು. ಇದನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿವೇಶನವನ್ನ ವಾಪಸ್ ಕೊಟ್ಟಿದ್ರೆ ಕಾಲ ಮಿಂಚು ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆಯನ್ನ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಅನ್ನೋದು ಶಾಸಕ ಶ್ರೀವತ್ಸ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್, ಟಿವಿ ಮೈಸೂರು.